ನೆನ್ನೆ ನಾವು ತಿಳ್ಕೊಂಡ್ವಿ ಆದಿಕಾಂಡದಲ್ಲಿ ಪವಿತ್ರಾತ್ಮ ಏನಾಗಿದ್ರು ಅಂತ. ಅವರು ಒಬ್ಬ ಒಳ್ಳೆ ಸುದ್ದಿಗಳನ್ನ ಸಾರೋ ಒಬ್ಬ ದೂತ ಅಂತ ನಾವು ನೆನ್ನೆ ತಿಳ್ಕೊಂಡ್ವಿ. ನಾನು ನಂಬ್ತೀನಿ ನೆನ್ನೆ ವಾಕ್ಯ ಕೇಳ್ದಾಗಿಂದ ನಿಮ್ಮ ಜೀವಿತ ಒಳ್ಳೆ ಸುದ್ದಿಗಳಿಂದ ಕೂಡಿದೆ ಅಂತ. ನಿಮ್ಮ ಜೀವಿತ ಒಂದೇ ದಿನಕ್ಕೆ ಅಲ್ಲ, ನೀವಿರೋ ಅಷ್ಟು ಕಾಲಗಳು ಒಳ್ಳೆ ಸುದ್ದಿಗಳಿಂದ ತುಂಬಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇವತ್ತು ನಾವು ಪವಿತ್ರಾತ್ಮ ಆದಿಕಾಂಡದಲ್ಲಿ ಹೇಗೆ ಪ್ರಕಟಗೊಂಡ್ರು ಅಂದರೆ, ಅದೇ ಆದಿಕಾಂಡದಲ್ಲಿ 8:13 ನಾವು ನೋಡ್ಬೋದು. ಮತ್ತೆ 7 ದಿವಸ ಆದಮೇಲೆ ನೋಹ ಏನು ಮಾಡ್ತಾನೆ, ಮತ್ತೆ ಪಾರಿವಾಳನ ಆಚೆ ಕಳಿಸ್ತದೆ. ಅದು ಅವನ ಹತ್ರ ಹಿಂತಿರುಗಿ ಬಂದೇ ಇಲ್ಲ. ಆಮೇನ್. ಇದರಿಂದ ಪವಿತ್ರಾತ್ಮನ ನಾನು ಹೇಗೆ ತೋರಿಸ್ತೀನಿ ಅಂತ ದಯವಿಟ್ಟು ಗಮನ ಕೊಟ್ಟು ಕೇಳಿ. ತಂದೆ ದೇವರು ಪರಲೋಕದಿಂದ ಒಂದು ಪಾರಿವಾಳನ ಬಿಡ್ತಾರೆ. ಹೇಗೆ ನೋಹ ಬಿಡ್ತಾನೋ ಅದು ನೋಹನ ಹತ್ರ ವಾಪಸ್ ಹೋಗೇ ಇಲ್ಲ. ಅದೇ ರೀತಿಲಿ ತಂದೆ ದೇವರು ಬಿಡ್ತಾರೆ. ಈ ಪಾರಿವಾಳ ತನಗಿದ್ದ ಮಾನ, ತನಗಿದ್ದ ಮಹಿಮೆ ಎಲ್ಲವನ್ನ, ತನಗಿದ್ದ ಸ್ತೋತ್ರ ಸ್ತುತಿಗಳನ್ನ ಮಾಡೋರಿದ್ರು. ತನಗೆ ಒಂದು ಸ್ಥಾನ ಇತ್ತು, ಪವಿತ್ರಾತ್ಮನಿಗೆ ಇದೆಲ್ಲ ಇತ್ತು, ಮಹಿಮೆ ಇತ್ತು, ಎಲ್ಲ ಇತ್ತು. ಇದೆಲ್ಲವನ್ನ ತ್ಯಜಿಸಿ, ಇದೆಲ್ಲವನ್ನ ಬಿಟ್ಟು ಅವರು ಯಾರಿಗೋಸ್ಕರ ಬಂದರು ಅಂದರೆ, ಅಲ್ಲಿ ಪಾರಿವಾಳ ಹೋಗಿದ್ದು ವಾಪಸ್ ಬಂದಿಲ್ವಲ್ಲ. ಮತ್ತೆ ಪಾರಿವಾಳ ಎಲ್ಲಿ ಕಂಡು ಬಂತು ಅಂದರೆ, ಏಸು ಕ್ರಿಸ್ತನ ಬ್ಯಾಪ್ಟಿಸಮ್ ಮಾಡುವಾಗ ಒಂದು ಪಾರಿವಾಳ ಇಳಿದು ಬಂತು ಅಲ್ಲಿ ಏಸು ಕ್ರಿಸ್ತನ ಮೇಲೆ. ಆಗ ಪರಲೋಕದಿಂದ ಒಂದು ಸ್ವರ ಉಂಟಾಯಿತು, ಈತ ನನಗೆ ಇಷ್ಟ ಆಗಿರೋ ಒಬ್ಬ ಮಗ ಅಂತ. ಅದೇ ರೀತಿಲಿ ಪವಿತ್ರಾತ್ಮ ತಂದೆ ದೇವರಿಂದ ಹೊರಟು ಬಂದು ಅವರು ತಂದೆ ದೇವ್ರ ಬಳಿ ವಾಪಸ್ ಹೋಗಿಲ್ಲ. ವಾಪಸ್ ಯಾಕೆ ಹೋಗಿಲ್ಲ ಅಂದರೆ, ಇಲ್ಲಿ ನಾವು ಒಬ್ಬರೇ ಇದ್ದೀವಿ, ಇಲ್ಲಿ ನಾವು ಒಬ್ಬಂಟಿಗೆ ಆಗಿ ಇದ್ದೀವಿ, ಇಲ್ಲಿ ನಮ್ಮ ಕುಟುಂಬ ಕೈ ಬಿಡಲ್ಪಡುವ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಯಾವ ಪವಿತ್ರಾತ್ಮ ಕಳಿಸಲ್ಪಟ್ಟನೋ ಅವನು ಮತ್ತೆ ವಾಪಸ್ ಹೋಗಿಲ್ಲ. ಯಾಕೆ ವಾಪಸ್ ಹೋಗಿಲ್ಲ ಅಂದರೆ, ನಮ್ಮನ್ನ ಯೇಸು ಕ್ರಿಸ್ತನಿಗೆ ಇಷ್ಟ ಆಗಿರೋ ಒಬ್ಬ ಮಕ್ಕಳಾಗಿ ಬದಲಾವಣೆ ಮಾಡಿ, ನಮ್ಮನ್ನ ನಂಬಿಕೆಯ ವೀರರಾಗಿ ಬದಲಾವಣೆ ಮಾಡಿ, ನಮ್ಮನ್ನ ಫೇತಲ್ಲಿ ಒಂದು ಜಯಂಟ್ಸ್ ಆಗಿ ಮಾಡಿ, ನಮ್ಮ ಮೂಲಕ ಯೇಸು ಕ್ರಿಸ್ತನ ನಾಮದ ಒಂದು ಮಹಿಮೆಗೋಸ್ಕರ ಅನೇಕರನ್ನ ಯೇಸು ಕ್ರಿಸ್ತನ ಬಳಿ ಕರ್ಕೊಂಡು ಹೋಗೋ ರೀತಿಯಲ್ಲಿ ಮಾಡೋದಾಗಲಿ, ನಮ್ಮ ಮೂಲಕ ಭೂಮಿ ಎಲ್ಲ ಒಂದು ಜೀವನವನ್ನು ಉಂಟು ಮಾಡೋದಕ್ಕೋಸ್ಕರ, ನಮ್ಮ ಮೂಲಕ ರೋಗಗಳನ್ನ ಸ್ವಸ್ಥ ಮಾಡೋದಕ್ಕೋಸ್ಕರ, ನಮ್ಮ ಮೂಲಕ ಅದ್ಭುತ ಕಾರ್ಯಗಳನ್ನ ಮಾಡೋಕ್ಕೋಸ್ಕರ ಈ ಪಾರಿವಾಳ ಮತ್ತೆ ವಾಪಸ್ ಹೋಗಿಲ್ಲ. ಆಮೇನ್. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಪವಿತ್ರಾತ್ಮ ಯಾರು ಅಂದರೆ, ಆದಿಕಾಂಡದಲ್ಲಿ ಇವತ್ತು ಪವಿತ್ರಾತ್ಮನ ಬಗ್ಗೆ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ತನಗಿದ್ದ ಎಲ್ಲ ಮಹಿಮೆಯನ್ನು ಬಿಟ್ಟು ಅವ್ರು ನಮಗೋಸ್ಕರ ಬಂದರು. ನಾವು ಕೈ ಬಿಡಲ್ಪಡಬಾರ್ದು ಅಂದ್ಬಿಟ್ಟು ಅವ್ರಿಗಿದ್ದ ಎಲ್ಲ ಮಾನ, ಅವ್ರಿಗಿದ್ದ ಎಲ್ಲ ಮಹಿಮೆಯನ್ನು ಬಿಟ್ಟು ನಮ್ಮನ್ನು ನೋಡಿ ಅವ್ರು ಬಂದರು. ನಂತರ ಏನು ಮಾಡಿದ್ರು ಅಂದರೆ, ನಮ್ಮನ್ನು ಯೇಸು ಕ್ರಿಸ್ತನ ಒಂದು ಮಕ್ಕಳಾಗಿ ಮಾಡಿದ್ರು, ಇಷ್ಟವಾಗಿರೋ ಒಂದು ಮಕ್ಕಳಾಗಿ ಮಾಡಿದ್ರು. ಆಮೇನ್.